ಶಾಸಕರ ಭವನದ ಒಳಗಡೆಗೆ ಅಂದರೆ ಕೊಠಡಿಗೆ ಸಂಬಂಧಪಟ್ಟ ಹಾಗೆ ಒಂದು ನಡೆದಿರಬಹುದಾದಂತಹ ಅವ್ಯವಹಾರ. ಕರ್ನಾಟಕ ವಿಧಾನಸಭಾ ಸಚಿವಾಲಯ ಚೆಕ್ ಮಾಡಿದೆಯಾ ಅನ್ನೋ ವಿಚಾರಕ್ಕೆ ಬಂದರೆ ಎಲ್ಲೋ ಒಂದು ಕಡೆ ಯಪರಾತಪರ ಆಗಿರುವಂತಹ ಗುಮಾನಿಗಳು ಸೇಫ್ ಲಾಕರ್ನ ನೀವು ಯಾರು ಬೇಕಾದರೂ ನೀವು ಅಮೆಝಾನಿಗೆ ಗೂಗಲ್ ಸರ್ಚ್ ಮಾಡಿಬಿಟ್ರೆ ನಿಮಗೆ ಎಷ್ಟು ರೇಟ್, ಅದು ರೇಟ್ ಎಷ್ಟು, ಯಾವ್ದು ಕಂಪ್ನಿ ಗೊತ್ತಾ ನಿಮ್ಗೆ ಹೇಳ್ತಾರೆ ನಾನು, ಅದರ ರೇಟಿಗೂ ಸರ್ಕಾರ ಖರೀದಿ ಮಾಡಿರುವಂಥ ರೇಟಿಗೂ ಅಜಗಜಾಂತರ ವ್ಯತ್ಯಾಸ. ₹10 ಸಿಗುವಂಥ ಮಾಲ್ನ 25 ರೂಪಾಯಿ ಕೊಟ್ಟು ಕೊಂಡ್ಕೊಂಡಿರುವಂಥದ್ದು. ಅದರಲ್ಲಿ ನಿಮಗೆ ಒಳಸುಳಿಗಳು ಮತ್ತೆ ಅದರಲ್ಲಿ ಒಂದು ಅಪರಾಧ ಆಗಿದ್ದಾವೆ. ನೀವು ನೇಮ್ ಇಟ್, ಯಾವುದೇ ಬ್ರ್ಯಾಂಡೆಡ್ ಕಂಪನಿನ ನೀವು ಗೂಗಲ್ ಸರ್ಚ್ ಮಾಡಿ, ಒಂದು ಸ್ಮಾರ್ಟ್ ಲಾಕರ್ನ ಬೆಲೆ ಎಷ್ಟು ಅಂತ ಹೇಳಿ. ನಮ್ಮ ಬಜಾರಲ್ಲಿ ಸಿಗೋದ, ನ್ಯಾಷನಲ್ ಮಾರ್ಕೆಟಲ್ಲಿ ಸಿಗುವಂಥದ್ದು, ಚೈನಾ ಮಾಲ, ಯಾವುದಿದು, ಯಾವ ಬ್ರ್ಯಾಂಡು, ಯಾವ ಕಂಪ್ನಿದು? ಹುಚ್ಚನ ಮದುವೆಯಲ್ಲಿ ಉಂಡನೆ ಜಾಣ ಅನ್ನೋ ರೀತಿಯಲ್ಲಿ ಇದನ್ನು ಖರ್ಚು ಮಾಡಿದಾರ. ಎಲ್ರಿಗೂ ನಮಸ್ಕಾರ. ದಿ ಫೈಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ಇದು ಎಕ್ಸ್ಪ್ಲೈನ್ ಅನ್ನೋದಕ್ಕಿಂತ ದಿ ಫೈಲ್ ಇನ್ವೆಸ್ಟಿಗೇಷನ್ಗೆ ಸ್ವಾಗತ. ಇದೊಂದು ಸ್ಟೋರಿ, ಅದ್ಭುತವಾದಂಥ ಸ್ಟೋರಿ. ಅಂದರೆ ಈ ಸ್ಟೋರಿನಲ್ಲಿ ನೀವು ಅಂದರೆ ಎಷ್ಟು ನಾವು ವರ್ಕ್ ಮಾಡಿದ್ದೀವಿ, ಎಷ್ಟು ಸುತ್ತಾಟ ಮಾಡಿದ್ದೀವಿ ನಿಮಗೆ ಗೊತ್ತು. ಸಹಜವಾಗಿ ವಿಧಾನಸೌಧ, ವಿಕಾಸಸೌಧ, ಅದೇ ಪಕ್ಕದಲ್ಲಿರುವಂಥ LH ಅಂದರೆ ಶಾಸಕರು ತಂಗುವಂಥ ಶಾಸಕರ ಭವನ ಇದೆಯಲ್ಲ, ಸುತ್ತಮುತ್ತ ಏನಾದರೂ ಒಂದು ಅವ್ಯವಹಾರ ಮಾಡೋದಕ್ಕೆ ಯಾರಾದರೂ ಒಬ್ರು ಕಾಯ್ತಾನೆ ಇರ್ತಾರೆ. ಅದಕ್ಕೆ ಯಾರೋ MLA ಕುಮ್ಮ ಕೊಡ್ತಾ ಇರ್ತಾರೆ, ಯಾವುದೋ ಮಂತ್ರಿನೂ ಕುಮ್ಮ ಕೊಡ್ತಾ ಇರ್ತಾನೆ. ಇಂಥವೆಲ್ಲ ಈ 3 ಶಕ್ತಿ ಕೇಂದ್ರಗಳ ಸುತ್ತ ಒಂದು ರೀತಿಯಲ್ಲಿ ಗಿರಿಕಿ ಹೊಡಿತಾನೇ ಇರುತ್ತೆ. ಅದರ ಭಾಗವಾಗಿ ಇದು ಶಾಸಕರ ಭವನದ ಒಳಗಡೆಗೆ ಅಂದರೆ ಕೊಠಡಿಗೆ ಸಂಬಂಧಪಟ್ಟ ಹಾಗೆ ಒಂದು ನಡೆದಿರಬಹುದಾದಂತಹ ಅವ್ಯವಹಾರ. ಮೇಲ್ನೋಟಕ್ಕೆ ನಿಮಗೆ ಸ್ಪಷ್ಟವಾಗಿ ಕಂಡು ಬರುವಂಥ ಒಂದು ಅವ್ಯವಹಾರವನ್ನು ದಿ ಫೈಲ್ ಶಾಸಕರ ಭವನದ 1, 2, 3, 4, 5, 6 ಭವನಗಳ ಬಹುತೇಕ ಎಲ್ಲ 224 ಶಾಸಕರದ ಕೊಠಡಿಗಳೇನಿದ್ದಾವೆ ಆ ಕೊಠಡಿಗಳನ್ನೆಲ್ಲ ಸುತ್ತಿ ಚೆಕ್ ಮಾಡಿ, ಕ್ರಾಸ್ ವೆರಿಫಿಕೇಶನ್ ಮಾಡಿ, ಪರಿಶೀಲನೆ ಮಾಡಿ ಈ ಸ್ಟೋರಿಯನ್ನು ದಾಖಲೆ ಸಮೇತ ಹೊರಗಿಡುತ್ತಾ ಇದ್ದೀವಿ. ದಾಖಲೆ ಸಮೇತ ಒಂದು ಅವ್ಯವಹಾರ ನಡೆದಿರಬಹುದಾದಂತಹ ಅವ್ಯವಹಾರ. ಯಾಕೆಂದರೆ ಈ ಸ್ಟೋರಿ ನಿಮಗೆ ಹೇಳ್ತಾ ನಿಮಗೂ ಆ ಅವ್ಯವಹಾರದ ವಾಸನೆ ಬಡಿದೇ ಇರೋಲ್ಲ, ಬಡಿಯುತ್ತೆ. ಏನಿದು ಸ್ಟೋರಿ ಅಂತಂದರೆ, ಶಾಸಕರಿದ್ದಾರಲ್ಲ, ನಮ್ಮನ್ನೆಲ್ಲ ಆಳುವಂಥ ಶಾಸಕರೇನಿದ್ದಾರೆ ಅವರಿಗೆ ಸಂಬಂಧಪಟ್ಟ ಹಾಗೆ ಅವರು ಶಾಸಕರ ಭವನದಲ್ಲಿ ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಕಡೂರು, ಚಿಕ್ಕಮಗಳೂರು, ಆ ಕಡೆ ಬೀದರ್, ಉತ್ತರ ಕರ್ನಾಟಕದ ಭಾಗದಿಂದ, ಆ ಕಡೆ ಮಂಗಳೂರು ಭಾಗದಿಂದ ಎಲ್ಲ ಕಡೆ ಬಂದಿರ್ತಾರೆ. ಸೊ ಆ ಶಾಸಕರಿಗೆ ಶಾಸಕರ ಭವನದಲ್ಲಿ ಅವರು ಉಳ್ಕೊಳ್ಳೋದಕ್ಕೆ ಸಹಜವಾಗಿ ರೂಮ್ಗಳಿರ್ತವೆ. ಆ ರೂಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಅವರ ಡೋರ್ ಲಾಕ್, ಅವರಿಗೆ ಸೇಫ್ಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಕ್ವಿಪ್ಮೆಂಟ್ಗಳನ್ನು ಖರೀದಿ ಮಾಡಬೇಕು ಅನ್ನೋ ವಿಚಾರ ಇದು. ಖರೀದಿ ಮಾಡೋದ್ರಲ್ಲಿ ತಪ್ಪಿಲ್ಲ, ಯಾವುದೇ ಕಾರಣಕ್ಕೂ ನಾವು ಖರೀದಿ ಮಾಡಬಾರದು. ಶಾಸಕರ, ನಮ್ಮನ್ನು ಆಳುವಂಥ ಶಾಸಕರು, ನಮ್ಮನ್ನು ಶಾಸನ ಮಾಡುವಂಥ ಶಾಸಕರ ಸೆಕ್ಯೂರಿಟಿ, ಭದ್ರತೆ ಆಕ್ಚುಲಿ ಇಂಪಾರ್ಟೆಂಟೇ, 2 ಮಾತಿಲ್ಲ. ಆದರೆ ಅದರಲ್ಲಿ ನಡೆದಿರಬಹುದಾದಂಥ ಅವ್ಯವಹಾರಗಳಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಅಕ್ಷಮ್ಯ. ಅದರಲ್ಲೂ ಈಗ ಈ ದುರ್ಭಿಕ್ಷ ಕಾಲದಲ್ಲಿ, ಅಂದರೆ ಆರ್ಥಿಕವಾಗಿ ಲಾಭ ಇಲ್ಲದೆ ಇರೋ ಸಂದರ್ಭದಲ್ಲಿ, ಅಂದರೆ ಸರ್ಕಾರದಲ್ಲಿ ದುಡ್ಡೇ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಅನ್ನೋದು ಅಂದರೆ ಸ್ಪಷ್ಟವಾಗಿ ಹೇಳ್ತೀನಿ. ನಿಮಗೊಂದು ಜನರಲ್ ಆಗಿ ನೀವೊಂದು ಮೊಬೈಲ್ ತಗೊಳಕ್ಕೆ ಅಂತ ಹೋಗ್ತೀರಾ, ಅಥವಾ ಯಾವುದಾದ್ರೂ ಒಂದು ಉಪಕರಣಗಳನ್ನು ನೀವು ಮನೆಗೆ ತೆಗೆರಕ್ಕೆ ಅಂತ ಹೋದಾಗ ನೀವು 10 ಕಡೆ ಸರ್ಚ್ ಮಾಡ್ತೀರಾ. ಅಮೆಝಾನ್ಗೆ ಹೋಗ್ತೀರಾ, ಫ್ಲಿಪ್ಕಾರ್ಟ್ಗೆ ಹೋಗ್ತೀರಾ, ಮತ್ತೊಂದು ಕಡೆ ಹೋಗ್ತೀರಾ, ಎಲ್ಲೋ ಒಂದು ಕಡೆ ಸರ್ಚ್ ಮಾಡ್ತೀರಾ. ಇಲ್ಲೆಷ್ಟು ರೇಟ್ ಇದೆ, ಈ ಮಾಲಿಗೆ ಇಲ್ಲೆಷ್ಟು ದುಡ್ಡಿದೆ, ಇಲ್ಲೆಷ್ಟು ಹೇಳಿದ್ದಾನೆ, ಅವನೆಷ್ಟು ಕಡಿಮೆ ಮಾಡಿದ್ದಾನೆ, ಇವನೆಷ್ಟು ಕಡಿಮೆ ಮಾಡಿದ್ದಾನೆ ಅಂತ ಸಹಜವಾಗಿ ಮುಕ್ತ ಮಾರುಕಟ್ಟೆಯಲ್ಲಿ ನೀವು ಚೆಕ್ ಮಾಡ್ತೀರಾ ಯಾವುದೇ ಒಂದು ಉಪಕರಣಗಳನ್ನು ನೀವು ತೆಗೆದುಕೊಳ್ಬೇಕಾದ್ರೆ. ಇಲ್ಲೂ ಕೂಡ ನಾವು ಚೆಕ್ ಮಾಡಿದ್ದೀವಿ, ಬಟ್ ಕರ್ನಾಟಕ ವಿಧಾನಸಭಾ ಸಚಿವಾಲಯ ಚೆಕ್ ಮಾಡಿದೆಯಾ ಅನ್ನೋ ವಿಚಾರಕ್ಕೆ ಬಂದರೆ ಎಲ್ಲೋ ಒಂದು ಕಡೆ ಯಪರಾತಪರ ಆಗಿರುವಂತಹ ಗುಮಾನಿಗಳು ಹೊರಡ್ತವೆ. ನಾನು ನೇರವಾಗಿ ವಿಷಯಕ್ಕೆ ಬರೋದಾದರೆ, ಶಾಸಕರ ಭವನಕ್ಕೆ ಸ್ಮಾರ್ಟ್ ಡೋರ್, ಸೇಫ್ ಲಾಕ್ ಆ್ಯಂಡ್ ಸ್ಮಾರ್ಟ್ ಎನರ್ಜಿ ಮಾನಿಟರಿಂಗ್ ಸೊಲ್ಯೂಷನ್ ಅಂತ, ಅಂದರೆ
ಇದು ಈ ಮೂರು ಇಕ್ವಿಪ್ಮೆಂಟ್ಗಳು ಶಾಸಕರ ಭವನದ ಕೊಠಡಿಯಲ್ಲಿ ಅಳವಡಿಸಬೇಕು ಅನ್ನೋ ಒಂದು ವಿಚಾರ ನಿರ್ಧಾರಕ್ಕೆ ಬರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅಂದರೆ ವಿಧಾನಸಭಾ ಸಚಿವಾಲಯದಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಒಂದು ಪತ್ರವನ್ನು ಬರೀತಾರೆ. ಅಂದರೆ ಇಷ್ಟಿಷ್ಟು ಖರ್ಚಾಗತ್ತೆ ಸ್ಮಾರ್ಟ್ ಲಾಕರ್ಗೆ ಮತ್ತು ಡೋರ್ ಲಾಕರ್ಗೆ, ಹಾಗೆ ಎನರ್ಜಿ ಸ್ಮಾರ್ಟ್ ಎನರ್ಜಿ ಮಾನಿಟರಿಂಗ್ ಸೊಲ್ಯೂಷನ್ಗೆ ಇಷ್ಟಿಷ್ಟು ದುಡ್ಡಾಗುತ್ತೆ, ನೀವು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಇದನ್ನು ಸ್ಯಾಂಕ್ಷನ್ ಮಾಡಿಕೊಡಿ ಅಂತ ಹೇಳಿ ಒಂದು ಸಚಿವಾಲಯದಿಂದ ಅವರಿಗೆ ಪತ್ರ ಬರೀತಾರೆ. ಸಚಿವಾಲಯ ಮೊದಲು ತಿರಸ್ಕಾರ ಮಾಡುತ್ತೆ. ಇಲ್ಲ ಈಗಿರೋ ದುರ್ಭಿಕ್ಷ ಕಾಲದಲ್ಲಿ ಆರ್ಥಿಕವಾಗಿ ನಾವು ಭಾಳ ಸರ್ಕಾರದಲ್ಲಿ ದುಡ್ಡಿಲ್ಲ, ಇಡೀ ಶಾಸಕರ ಭವನಕ್ಕೆ ಇರುವಂಥ ಹಣ ಇದೆಯಲ್ಲ ಅದು ಕೇವಲ ಎಲ್ಲ ಸೇರಿದರೆ 10 ಲಕ್ಷ ರೂಪಾಯಿ ಅಷ್ಟೇ ನಿಮಗೆ ಅನುದಾನವನ್ನು ಒದಗಿಸಿರುವಂಥದ್ದು. ಆ 10 ಲಕ್ಷದೊಳಗೆ ನಿಮಗೆ ಏನು ಬೇಕೋ ಅದನ್ನು ತಗೊಳ್ಳಿ ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟು ದುಡ್ಡಿಲ್ಲ, ಆರ್ಥಿಕವಾಗಿ ನಾವು ಆ ಭಾರವನ್ನು ನೀವೇನು ಇವಾಗ ಅದಕ್ಕೇನೋ ಸುಮಾರು ಅದೊಂದು 4 ಕೋಟಿ ಚಿಲ್ಲರೆನ ಇವರು ಕೊಡ್ತಾರೆ. ಅದೇನಾಗುತ್ತೆ ಅಷ್ಟೊಂದು ದುಡ್ಡಾಗುತ್ತೆ, ಅದೇನು ಅಂತ ಹೇಳ್ತೀನಿ, ಬಟ್ ಕೊಡುತ್ತೆ. ಆದರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಸ್ಪಷ್ಟವಾಗಿ ಹೇಳುತ್ತೆ ಆ ಭಾರವನ್ನು ಒತ್ಕೊಳ್ಳೋ ಶಕ್ತಿ ಸದ್ಯಕ್ಕಿಲ್ಲ, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಹಾಗಾಗಿ ಇದನ್ನು ನೀವು ಪುನರ್ ಪರಿಶೀಲನೆ ಮಾಡಿ ಅಥವಾ ಇನ್ನೊಮ್ಮೆ ಯಾವಾಗಾದರೂ ನೋಡೋಣ ಅನ್ನೋ ಅರ್ಥದಲ್ಲಿ ಆರ್ಥಿಕ ಇಲಾಖೆ ಹೇಳುತ್ತೆ ಸ್ಪಷ್ಟವಾಗಿ ಆ ವಿಧಾನಸಭಾ ಸಚಿವಾಲಯಕ್ಕೆ. ಬಟ್ ಗೊತ್ತಿಲ್ಲ, ಇದು ನಿಮಗೆ ಇಂಟ್ರೆಸ್ಟಿಂಗು ಮತ್ತು ಕುತೂಹಲ ಏನು ಅಂತಂದರೆ, ಇನ್ನೊಂದು ವಿಶೇಷ ಏನು ಅಂತಂದ್ರೆ ಇದರಲ್ಲಿ ಈ ಆರ್ಥಿಕ ಇಲಾಖೆಗೆ ಸಂಬಂಧ ಅಂದರೆ ಬಜೆಟ್ 2023-24 ಬಜೆಟ್ 2024-25 ಬಜೆಟಲ್ಲೂ ಕೂಡ ಈ ಸ್ಮಾರ್ಟ್ ಲಾಕ್ ಸಂಬಂಧಪಟ್ಟಂಗೆ, ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಥವಾ ಈ ಸ್ಮಾರ್ಟ್ ಡೋರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಡೋರ್ ಲಾಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಎನರ್ಜಿ ಮಾನಿಟರಿಂಗ್ ಸೊಲ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದ್ಯಾವುದು ಬಜೆಟಲ್ಲಿ ಚರ್ಚೆ ಆಗಿರಲ್ಲ, ಬಜೆಟ್ ಅಲೋಕೇಶನ್ ಆಗಿರಲ್ಲ, ವಿಚಾರನೆ ಬಂದಿರಲ್ಲ ಬಜೆಟ್ ಸೆಷನ್ನಲ್ಲಿ. ಆದರೆ ಏಕಾಏಕಿ ಇದನ್ನು ಖರೀದಿ ಮಾಡಬೇಕು ಅಂತ ಹೊರಟೆ ಬಿಡ್ತದೆ ವಿಧಾನಸಭಾ ಸಚಿವಾಲಯ. ಕೊನೆಗೆ ಅದು ಯಾವ ಒತ್ತಡನ ಏನೋ ಯಾವ ಫೈನಾನ್ಸ್ ಡಿಪಾರ್ಟ್ಮೆಂಟು ಆರ್ಥಿಕವಾಗಿ ನಾವು ಸರಿ ಇಲ್ಲ, ಅದನ್ನು ಕೊಡೋದಕ್ಕಾಗದಲ್ಲ ಅಂತ ಹೇಳಿದಂಥ ಆರ್ಥಿಕ ಇಲಾಖೆ ಸ್ಯಾಂಕ್ಷನ್ನು ಮಾಡುತ್ತೆ ಅನುದಾನ. ಫೈನ್, ಓಕೆ, ಶಾಸಕರ ತುರ್ತು ಅಗತ್ಯ ಅಂತ ನಾವು ಅದನ್ನು ಒಪ್ಕೊಳ್ಬಿಡ್ಬೋದು. ನಂತರದಲ್ಲಿ ಏನು ತಗೊಂಡಿರೋದವರು, ಒಂದು ಸ್ಮಾರ್ಟ್ ಡೋರ್ ಲಾಕ್ ಮಾಡಿದ್ದಾರೆ, ಡೋರ್ ಲಾಕ್ ಖರೀದಿ ಮಾಡಿದ್ದಾರೆ, ಸೇಫ್ ಲಾಕರ್ನ ಖರೀದಿ ಮಾಡಿದ್ದಾರೆ, ಜೊತೆಗೆ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ನ ಖರೀದಿ ಮಾಡಿದ್ದಾರೆ. ಇದು ಎಷ್ಟು? ನೀವೊಂದು ಸ್ಮಾರ್ಟ್ ಎನರ್ಜಿನ ಅಥವಾ ಸ್ಮಾರ್ಟ್ ಡೋರು, ಸೇಫ್ ಲಾಕರ್ನ ನೀವು ಯಾರು ಬೇಕಾದರೂ ನೀವು ಅಮೆಝಾನಿಗೆ ಗೂಗಲ್ ಸರ್ಚ್ ಮಾಡಿಬಿಟ್ರೆ ನಿಮಗೆ ಎಷ್ಟು ರೇಟ್, ಅದು ರೇಟ್ ಎಷ್ಟು, ಯಾವ್ದು ಕಂಪ್ನಿ ಗೊತ್ತಾ ನಿಮಗೆ ಹೇಳ್ತಾ ಇರೋದು ನಾನು? ಗೋದ್ರೇಜ್, ಪ್ರತಿಷ್ಠಿತ ಕಂಪನಿಗಳು, ನೀವು ನೇಮ್ ಇಟ್, ನೀವು ಬ್ರ್ಯಾಂಡೆಡ್ ಕಂಪನಿಗಳನ್ನು ನೀವು ಯಾವುದಿದು ಎಷ್ಟು ಇದು ಅಂತ ನಾವು ಸೇಫ್ ಲಾಕರ್ನ ನೋಡೋದಾದರೆ ಅದರ ರೇಟಿಗೂ ಸರ್ಕಾರ ಖರೀದಿ ಮಾಡಿರುವಂಥ ರೇಟಿಗೂ ಅಜಗಜಾಂತರ ವ್ಯತ್ಯಾಸ. ಬರೀ ಸಣ್ಣ ಪುಟ್ಟ ವ್ಯತ್ಯಾಸ ಅಲ್ಲ, ಅಜಗಜಾಂತರ ವ್ಯತ್ಯಾಸ. ಒಂದು ಸಣ್ಣ ಉಪಕರಣಕ್ಕೆ 10 ರೂಪಾಯಿಗೆ ಸಿಗುವಂಥ ಮಾಲ್ನ 25 ರೂಪಾಯಿ ಕೊಟ್ಟು ಕೊಂಡ್ಕೊಂಡಿರುವಂಥದ್ದು. ಅದರಲ್ಲಿ ನಿಮಗೆ ಒಳಸುಳಿಗಳು ಮತ್ತೆ ಅದರಲ್ಲಿ ಒಂದು ಅಪರಾಧ ಆಗಿದ್ದಾವೆ. ಅದನ್ನು ಹೇಳ್ತಾ ಹೋದರೆ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಅದನ್ನು ಪೂರ್ತಿ ನಿಮಗೆ ಇನ್ವೆಸ್ಟಿಗೇಷನ್ ಮಾಡಿರುವಂಥದ್ದು ಕೂಡ ಸಾಮಾನ್ಯ ಅಲ್ಲ, ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇದು ಮಂಗಳೂರು ಮೂಲದ ಆಸ್ಕಿನ್ ಆಟೋಮೇಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಯಿಂದ ಈ ಉಪಕರಣಗಳನ್ನು ಖರೀದಿ ಮಾಡಿದ್ದಾರೆ. ಏನೇನು ಉಪಕರಣ? ಸ್ಮಾರ್ಟ್ ಡೋರ್, ಸ್ಮಾರ್ಟ್ ಲಾಕರ್ ಅಂಡ್ ಎನರ್ಜಿ ಮಾನಿಟರಿಂಗ್, ಸ್ಮಾರ್ಟ್ ಎನರ್ಜಿ ಮಾನಿಟರಿಂಗ್ ಸೊಲ್ಯೂಷನ್. ಅದು ಏನು ಅಂತಲೂ ಹೇಳ್ತೀನಿ. ಸ್ಮಾರ್ಟ್ ಎನರ್ಜಿ ಮಾನಿಟರಿಂಗ್ ಸೊಲ್ಯೂಷನ್ ಅಂತಂದರೆ ನಿಮ್ಗೆ ಗೊತ್ತು, ನಮ್ಮ ಶಾಸಕರು ಭಾಳ ಬ್ಯುಸಿ ಇರ್ತಾರಲ್ಲ, ಸೊ ಹಾಗಾಗಿ ಅವರು ಗೀಸರ್ ಯೂಸ್ ಮಾಡ್ತಾರೆ. ಅವ್ರ ಕೊಠಡಿಯಲ್ಲಿ LHL ಏನಿಲ್ಲ ಎಲ್ಲವೂ ಇದ್ದಾವೆ. ಗೀಸರ್ ಇರ್ತದೆ, ಲೈಟ್ ಇರ್ತದೆ, ಫ್ಯಾನು, TV, ಸೊ ಎಲ್ಲವೂ ಇರ್ತದೆ. ಒಂದೊಂದ್ಸಲಿ ಅದನ್ನು ಆಫ್ ಮಾಡದೆ ಹೋಗ್ಬಿಡ್ತಾರೆ. ಗೀಸರ್ ಆಫ್ ಮಾಡಿ ಸ್ನಾನ ಮಾಡ್ಕೊಂಡು ಹೋದರೆ ಗೀಸರ್ ಆಫ್ ಆಗಿರುತ್ತೋ ಆನ್ ಆಗಿರುತ್ತೋ ಗೊತ್ತಿಲ್ಲ. ಹೆಚ್ಚು ಕಡಿಮೆ ಬರೀ ಪ್ರತಿ ತಿಂಗಳಿಗೆ LHನ ಬರೀ ಕರೆಂಟ್ ಬಿಲ್ಲು 9 ರಿಂದ 10 ಲಕ್ಷ ರೂಪಾಯಿ ಬರ್ತದೆ. ಅದಕ್ಕೆ 9 ರಿಂದ 10 ಲಕ್ಷ ರೂಪಾಯಿ ಬರೀ ಕರೆಂಟ್ ಬಿಲ್ ಬರುವಂಥದ್ದು ತಿಂಗಳಿಗೆ. ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವ್ರು ಹೋದರೂ ಕೂಡ ಅಕಸ್ಮಾತ್ ಒಂದು ವೇಳೆ ಗೀಸರ್ನ ಆನ್ ಮಾಡಿಲ್ಲ ಅಂತಂದ್ರು, ಫ್ಯಾನ್ ಆನ್ ಮಾಡಿಲ್ಲ ಅಂದರು, ಲೈಟ್ ಆಫ್ ಮಾಡಿಲ್ಲ ಅಂತಂದ್ರು, TV ಆಫ್ ಮಾಡಿಲ್ಲ ಅಂತಂದ್ರು, ಏನನ್ನು ಆಫ್ ಮಾಡಿಲ್ಲ ಅಂತಂದ್ರು ಕೂಡ ಈ ಆಟೋಮೇಷನ್ ಎನರ್ಜಿ ಸೊಲ್ಯೂಷನ್ ಏನಿದೆ ಇದು ಆಫ್ ಮಾಡುತ್ತೆ, ಆಟೋಮೆಟಿಕ್ಕಾಗಿ ಅದು ಆಫ್ ಮಾಡುತ್ತೆ ಇಂತಿಷ್ಟು ನಿಮಿಷದ ಅವಧಿನಲ್ಲಿ. ಸೊ ಹಾಗಾಗಿ ಅದನ್ನು ಅಳವಡಿಕೆ ಮಾಡಬೇಕು ಅನ್ನೋದು. ಫೈನ್. ಅದಾದಮೇಲೆ ಸೇಫ್ಟಿ ಲಾಕರ್ನ ಡೋರ್ ತೆಗೆದ ನಿಮಗೆ ಸ್ಮಾರ್ಟ್, ಇವಾಗೆಲ್ಲ ನೋಡಿದ್ದೀರಾ ದೊಡ್ಡ ದೊಡ್ಡ ಮನೆಗಳಲ್ಲಿ ಲಾಕರ್, ಸ್ಮಾರ್ಟ್ ಲಾಕರಲ್ಲಿ ಎಲ್ಲ ನಂಬರ್ ಲಾಕ್ ಇರ್ತದೆ, ಸ್ಮಾರ್ಟ್ ಲಾಕ್, ಒಟ್ಟಿನಲ್ಲಿ ಸ್ಮಾರ್ಟ್ ಲಾಕ್, ಸ್ಮಾರ್ಟ್ ಡೋರ್ ಎಲ್ಲ ಇರ್ತದೆ. ಹೋಗ್ತಿದ್ದಾಗಲೇ ಅದಾದಾಗ ಆಟೋಮೆಟಿಕ್ಕಾಗಿ ಓಪನ್ ಆಗೋಂಥವು.
ಸೊ ಆ ಥರದ್ದೆಲ್ಲ ಇರ್ತದೆ, ಅದನ್ನ ಅಳವಡಿಸಿದ್ದಾರೆ. ಬಟ್ ನಿಮಗೆ ಆ ಸ್ಮಾರ್ಟ್ ಲಾಕರು, ಸ್ಮಾರ್ಟ್ ಆ ಡೋರು ಅದೆಲ್ಲವೂ ಕೂಡ ನಾವು ಆಸ್ಕಿನ್ ಅನ್ನೋ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಮಂಗಳೂರು ಮೂಲದ ಆಸ್ಕಿನ್ ಅನ್ನೋ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮೂಲಕ ಖರೀದಿ ಮಾಡಿದ್ದಾರೆ. ಫೈನ್, ಓಕೆ. ಎಷ್ಟಕ್ಕೆ ಖರೀದಿ ಮಾಡಿದ್ದಾರೆ? ಒಂದು ನಾನು ನಿಮಗೆ ಇಲ್ಲಿ ನಮಗೆ ಡಾಕ್ಯುಮೆಂಟ್ ಸಮೇತ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಆದರೆ, 224 MLAಗಳ ಕೊಠಡಿಗಳಿಗೆ ಒಂದು ಸ್ಮಾರ್ಟ್ ಡೋರ್ ಲಾಕರ್ಗೆ 49,000 ರೂಪಾಯಿಗಳನ್ನು ಕೊಟ್ಟು ಒಟ್ಟು 224 ರೂಮ್ಗಳಿಗೆ ಅಂದರೆ 49,000 ಇಂಟು 224 ಎಷ್ಟಾಯಿತು? 1,09,76,000 ರೂಪಾಯಿ ಆಯ್ತು ಅಲ್ಲಿಗೆ ಒಂದು ಡೋರ್ ಲಾಕಿಗೆ. ಸೊ ಅದ್ರ ನೆಕ್ಸ್ಟ್ ನಿಮಗೆ ಹೇಳ್ಬೇಕಾದ್ರೆ ಸೇಫ್ ಲಾಕರು 35,000 ರೂಪಾಯಿ ಒಂದಕ್ಕೆ. ಸೊ 224 ರೂಮ್ಗಳಿದ್ದಾವೆ. 224 ರೂಮಿಗೆ ಒಟ್ಟು 224 ಇಂಟು 35,000 ಅಂದರೆ ನಿಮಗೆ 78,40,000 ರೂಪಾಯಿ ಅದಾಯಿತು. ಇನ್ನೊಂದು ಏನಂದರೆ ಇದು ಅದು ಸ್ಮಾರ್ಟ್ ಎನರ್ಜಿ ಮಾನಿಟರಿಂಗ್ ಸೊಲ್ಯೂಷನ್ ಇದೆಯಲ್ಲ, ಅದನ್ನು ಖರೀದಿ ಮಾಡಿದ್ದಾರೆ. ಅದು ಒಂದಕ್ಕೆ 90,500 ರೂಪಾಯಿ. 90,500 ರೂಪಾಯಿ ಇಂಟು 123. ಸೊ ಅದು ಕೂಡ ಎಷ್ಟಾಯಿತು ನಿಮಗೆ? 1,11,31,500 ರೂಪಾಯಿ ಅದಕ್ಕಾಯ್ತು. ಒಟ್ಟು ಎಷ್ಟಾಯಿತು? 2,99,47,500 ರೂಪಾಯಿ ಆಯಿತು. ಸೊ ಇದಿಷ್ಟು ಕತೆ. ನೆಕ್ಸ್ಟು 2,99,47,500 ರೂಪಾಯಿ ಆಯ್ತಿದೆ ಒಟ್ಟು. ಸೊ ಇಲ್ಲಿಂದ ಈಗ ಶುರುವಾಗುತ್ತೆ. ನೀವು ಈಗ ನಾನು ಏನು ಹೇಳಿದೆ, ಒಂದು ಸ್ಮಾರ್ಟ್ ಲಾಕರ್ಗೆ 49,000 ರೂಪಾಯಿ ಹಾಕಿದ್ದಾರೆ. ನೀವು ಯು ಕ್ಯಾನ್ ನೇಮ್ ಇಟ್, ಯಾವುದೇ ಬ್ರ್ಯಾಂಡೆಡ್ ಕಂಪನಿನ ನೀವು ಗೂಗಲ್ ಸರ್ಚ್ ಮಾಡಿ, ಒಂದು ಸ್ಮಾರ್ಟ್ ಲಾಕರ್ನ ಬೆಲೆ ಎಷ್ಟು ಅಂತ ಹೇಳಿ. ನಾವು ಸರ್ಚ್ ಮಾಡಿದ್ದೀವಿ. ಓಪನ್ ಮಾರ್ಕೆಟಲ್ಲಿ, ಮುಕ್ತ ಮಾರುಕಟ್ಟೆಯಲ್ಲಿ, ಆನ್ಲೈನ್ ಮಾರುಕಟ್ಟೆನಲ್ಲಿ ನೀವು ಯಾರು ಬೇಕಾದರೂ ಚೆಕ್ ಮಾಡಬಹುದು ಎಷ್ಟು ಒಂದು ಸ್ಮಾರ್ಟ್ ಲಾಕರ್ಗೆ ಅಂತ. ಮ್ಯಾಕ್ಸಿಮಮ್ ಗೋದ್ರೇಜ್ ಕಂಪನಿಯವರು ನಮ್ಮಲ್ಲಿ ದಾಖಲೆ ಸಮೇತ ನಿಮಗೆ ಹೇಳಬೇಕು ಅಂತಂದರೆ, ನಿಮಗೆ ಸ್ಮಾರ್ಟ್ ಅದೇ ಕಂಪನಿ ಇದನ್ನು ಮಾಡುವಂಥ ಒಂದಷ್ಟು ಪ್ರತಿಷ್ಠಿತ ಕಂಪನಿಗಳು, ಅದರಲ್ಲೂ ಗೋದ್ರೇಜ್ ನಾವು ಹುಡುಕಿದ್ದು ಎಷ್ಟಾಗ್ಬೋದು ಇದು ಅಂತ. ಮ್ಯಾಕ್ಸಿಮಮ್ ಅಲ್ಲಿ ನಿಮಗೆ ಈ ಒಂದು ಡೋರ್ ಲಾಕರ್ಗೆ ಎಷ್ಟಾಗ್ಬೋದು? 14,620 ರೂಪಾಯಿ. ಅದು ಬಿಟ್ಟರೆ ಇನ್ನೊಂದು ಅದಕ್ಕಿಂತ ಫಸ್ಟ್ ಕ್ವಾಲಿಟಿ, ನಂಬರ್ 1 ಕ್ವಾಲಿಟಿ ಅಂದರೆ 16,620 ರೂಪಾಯಿ. ಇಲ್ಲೆಷ್ಟು ಕೋಟ್ ಮಾಡಿರೋದು ಒಂದು ಲಾಕರ್ಗೆ? 49,000. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಯಿತು? ಅಜಗಜಾಂತರ ವ್ಯತ್ಯಾಸ ಅಂತ ಹೇಳಿದ್ದು ಇದೇ ಕಾರಣಕ್ಕೆ. ಅದು ಬಿಡಿ, ಹೋಲಿ ಗೋದ್ರೇಜ್ ಕಂಪ್ನಿ ಇದೇನು ಅಷ್ಟು ಕ್ವಾಲಿಟಿ ತಂದಿದ್ದಾರಾ ಇವರು, ಅದನ್ನು ಚೆಕ್ ಮಾಡೋದು, ಅದು ಅವ್ರು ಚೆಕ್ ಮಾಡ್ಕೊಳ್ಳಿ, ತನಿಖೆ ಆಗಲಿ. ಸೊ ಇನ್ನು ಕ್ಯೂಬೋ ಅನ್ನೋ ಕಂಪನಿ ತಗೊಂಡಿದ್ರೆ ಅದು ಕೂಡ ಬ್ರ್ಯಾಂಡೆಡ್ಡೇನೆ. 9,900 ರೂಪಾಯಿ. ಅದು 9,900 ರೂಪಾಯಿಂದ 13,900 ತನಕನೂ ಕೂಡ ಅದೇ ಮ್ಯಾಕ್ಸಿಮಮ್ ರೇಟು. ಅದರಲ್ಲೂ ಕೂಡ ಇನ್ನು ಓಝೋನ್ ಅಂತ ಇದೆ, ಅದರಲ್ಲೂ ಕೂಡ 7,999 ರೂಪಾಯಿ, ಅಪ್ರಾಕ್ಸಿಮೇಟ್ಲಿ 8,000 ರೂಪಾಯಿ ಆಗುತ್ತೆ. ಇನ್ನು ಸ್ಪೀಡಿ ಅನ್ನೋ ಬ್ರ್ಯಾಂಡ್ ತಗೊಂಡ್ರೆ ನಿಮಗೆ 4,250 ರೂಪಾಯಿಗೆ ಸಿಗುತ್ತದೆ. 4,250 ರೂಪಾಯಿಗೆ. ಸೊ ಅಂತ. ಮತ್ತೆ ಇನ್ನು ಸೇಫ್ ಲಾಕರ್ ವಿಚಾರಕ್ಕೆ ಬಂದರೆ 8,100 ರೂಪಾಯಿ ಗೋದ್ರೇಜ್ ಇದೆ. ಎಷ್ಟು? 8,100 ರೂಪಾಯಿ ಗೋದ್ರೇಜ್ ಇದೆ. ಇವರೆಷ್ಟು ಮಾಡಿರೋದು? 35,000 ರೂಪಾಯಿ. ಸೊ ಹುಚ್ಚರ ಮಧ್ಯದಲ್ಲಿ ಉಂಡನೆ ಜಾಣ ಅಂತಾರಲ್ಲ, ಇದನ್ನ ಗೊತ್ತಿಲ್ಲ, ಈಗ ಅದೇ ಒಂದೊಂದ್ಸಲಿ ಹೇಳಬೇಕಾಗತ್ತೆ. ಇನ್ನು ಈ ಸ್ಮಾರ್ಟ್ ಎನರ್ಜಿ ಮಾನಿಟರಿಂಗ್ ಸೊಲ್ಯೂಷನ್ ಇದೆಯಲ್ಲ, ಆ ಸ್ಮಾರ್ಟ್ ಎನರ್ಜಿ ಮಾನಿಟರಿಂಗ್ ಸೊಲ್ಯೂಷನ್ ಕೂಡ 30,000 ರೂಪಾಯಿ ಒಂದು. ಈ ನೀವೆಲ್ಲರ ಹುಡುಕಿಯಲ್ಲಿ ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿ ಸ್ಮಾರ್ಟ್ ಎನರ್ಜಿ ಮಾನಿಟರಿಂಗ್ ಸೊಲ್ಯೂಷನ್ ಬ್ರ್ಯಾಂಡೆಡ್ ಕಂಪ್ನಿದು ಎಷ್ಟಾಗುತ್ತೆ? ಮ್ಯಾಕ್ಸಿಮಮ್ 30,000 ರೂಪಾಯಿ. ಇವರು ಒಂದಕ್ಕೆ ಕೋಟ್ ಮಾಡಿರುವಂಥದ್ದು 90,000 ರೂಪಾಯಿ. 30, 60 ಅಲ್ಲ, ಡಬಲ್ಲು ಅಲ್ಲ, 90 ದುಪ್ಪಟ್ಟು. ಸೊ 2 ಪಟ್ಟು ಜಾಸ್ತಿ ಹಾಕಿದ್ದಾರೆ. ಸೊ 90,000 ರೂಪಾಯಿ ಆಯಿತು. ಓಪನ್ ಮಾರ್ಕೆಟ್ನಲ್ಲಿ ಕಾಂಪಿಟೇಟಿವ್ ಪ್ರೈಸಲ್ಲಿ ಇದು ನಿಮಗೆ ಯಾರು ಬೇಕಾದರೂ ಸಲೀಸಾಗಿ ಸಿಗುವಂಥದ್ದು. ಫೈನ್, ಓಕೆ. ಈಗ AASKIN ಆಸ್ಕಿನ್ ಆಟೋಮೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಇವರು ಏನು ನಮಗಿದೆಲ್ಲ ಉಪಕರಣಗಳು ಬೇಕು ಅಂತೇಳಿ ಅಮೌಂಟ್ನ ದುಡ್ಡು ಕೊಟ್ಟಿರುವಂಥದ್ದು. ಆದರೆ ಆಸ್ಕಿನ್ ಕಂಪನಿದು ಬಂದು ಅಲ್ಲೇನಾದರೂ ಡೋರಲ್ಲಿ ಆಸ್ಕಿನ್ ಕಂಪನಿದು ಸ್ಮಾರ್ಟ್ ಲಾಕರು, ಸ್ಮಾರ್ಟ್ ಡೋರು ಇದೆಯಾ? ಇಲ್ಲ. ನಾವು ಯಾಕೆ 1, 2, 3, 4, 5, 6 ಮಹಡಿನೂ ಸುತ್ತಿ ಕಾಲು ನೋವಿದ್ರೂ ಪರವಾಗಿಲ್ಲ ಅಂತೇಳಿ ಸುತ್ತಕೊಂಡು ಎಲ್ಲ ಚೆಕ್ ಮಾಡಿ ಆ ಡೋರ್ದು ಫೋಟೋನು ತೆಗೆದುಕೊಂಡು ಬಂದು, ಏನು ಆ ಡೋರ್ ಮೇಲೆ ಏನಿದೆ, ಯಾವ ಕಂಪ್ನಿದಿದೆ? ಆಸ್ಕಿನ್ ಕಂಪ್ನಿದಿದೆ ಅಂದ್ಕೊಂಡ್ರಾ? ನೋ. ಬೋರ್ಡಿಗೆ ಇಲ್ದಿರುವಂಥದ್ದು ಯಾವುದೋ ಒಂದು CARD ಕಾರ್ಡ್. ನಾನು ನಿಮಗೆ ಗೂಗಲಲ್ಲಿ ಅಷ್ಟೊಂದು ಹೇಳಿದ್ನಲ್ಲ, ಗೋದ್ರೇಜ್ ಹೇಳಿದೆ, ಕ್ಯೂಬೋ ಹೇಳಿದೆ, ಓಝೋನ್ ಹೇಳಿದೆ, ಸ್ಪೀಡಿ ಹೇಳಿದೆ. ಸೊ ಇದು ಯಾವುದೂ ಇಲ್ಲ, ಯಾವ ಬ್ರ್ಯಾಂಡು ಇಲ್ಲ. ಕಾರ್ಡ್ ಅನ್ನೋ ಕಂಪ್ನಿದು ನಿಮಗೆ ಆ ಡೋರ್ ಲಾಕರ್ ಮೇಲೆ ಕಾರ್ಡ್ ಅನ್ನೋ ಕಂಪ್ನಿ ಕಾಣುತ್ತೆ, ಆಸ್ಕಿನ್ ಥರನೂ ಕಾಣಲ್ಲ. ಸರಿ, ಓಕೆ. ಆಸ್ಕಿನ್ ಮೋಸ್ಟ್ಲಿ ಬಹುಶಃ
ಇದು ಯಾವುದು ಕಾರ್ಡ್ ಅನ್ನೋದು ಆಸ್ಕಿನ್ನ ಕಂಪನಿಯ ಬೈ ಪ್ರಾಡಕ್ಟ್ ಇರ್ಬೋದು ಅಂತೇಳಿ ನಾವು ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿದ್ವು. ವೆಬ್ಸೈಟಿಗೆ ಹೋಗಿ ಈ ಆಸ್ಕಿನ್ ಕಂಪನಿಯ ಬೈ ಪ್ರಾಡಕ್ಟ್ ಏನಾದರೂ ಕಾರ್ಡ್ ಆಗಿದೆಯಾ ಅಂತೇಳಿ ಅದನ್ನು ಚೆಕ್ ಮಾಡಿದ್ವಿ ನಾವು. ಬಟ್ ಆಸ್ಕಿನ್ ಕಂಪ್ನಿದೆ ಡೋರ್ ಲಾಕು ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ. ನಾನು ನಿಮಗೆ ಸ್ಪಷ್ಟವಾಗಿ ನೀವು ಗಮನ ಇಟ್ಟು ನೋಡಿ ಸ್ಕ್ರೀನ್ನ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಕಾರ್ಡ್ ಅನ್ನೋದು ಆಸ್ಕಿನ್ ಕಂಪ್ನಿದಿದೆ, ಡೋರ್ ಲಾಕು, ಸ್ಮಾರ್ಟ್ ಡೋರ್ ಎಲ್ಲ ಇದ್ದಾವೆ. ಬಟ್ ಅದನ್ನು ಯಾವ LH ಕೊಠಡಿಗಳಲ್ಲಿ ಅದಿಲ್ಲ, ಆಸ್ಕಿನ್ ಕಂಪ್ನಿದು ಇಲ್ಲ, ಯಾವುದೋ ಕಾರ್ಡ್ ಅಂತ ಇದೆ. ಹಾಗಾಗಿ ನಮ್ಗೆ ಏನಾಯ್ತು ಅಂದ್ರೆ ಇವಾಗ ಅದು ಯಾರು ತಗೊಂಬಂದ್ರು? ವಿಧಾನಸಭಾ ಆಸ್ಕಿನ್ ಅವ್ರು ತಗೊಂಬಂದ್ರ ಕಂಪ್ನಿಗೆ ಇವ್ರೇನಾದ್ರು ಅವರು ಬಿಲ್ ಕೊಟ್ಟರು, ಇವ್ರು ಇದನ್ನು ಬರ್ಮಾ ಬಜಾರಲ್ಲಿ ಸಿಗೋದ, ನ್ಯಾಷನಲ್ ಮಾರ್ಕೆಟಲ್ಲಿ ಸಿಗುವಂಥದ್ದ, ಚೈನಾ ಮಾಲ, ಯಾವ್ದಿದು, ಯಾವ ಬ್ರ್ಯಾಂಡು, ಯಾವ ಕಂಪ್ನಿದು ಅನ್ನೋ ಸಹಜವಾದಂಥ ಕುತೂಹಲ, ಅನುಮಾನ, ಅವ್ಯವಹಾರ ನಡೆದಿದೆ ಅನ್ನೋ ಬಹಿರಂಗವಾಗಿ ಗೋಚರಿಸುವಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ. ಗೋಚರಿಸುತ್ತೆ, ಆರಾಮಾಗಿ ಗೋಚರಿಸುತ್ತೆ. ಸೊ ಹಾಗಾಗಿಯೇ ದುಡ್ಡು ₹1 ಆಗಿರಲಿ, ಅದು ಈ ದೇಶದ ಈ ಜನರ ತೆರಿಗೆ ಹಣವನ್ನು ಈ ಥರ ಹುಚ್ಚನ ಮದುವೆಯಲ್ಲಿ ಉಂಡನೆ ಜಾಣ ಅನ್ನೋ ರೀತಿಯಲ್ಲಿ ಇದನ್ನು ಖರ್ಚು ಮಾಡಿದಾರ. ನಾ ಈಗಲೇ ಇದರಲ್ಲಿ ಭ್ರಷ್ಟಾಚಾರ ವ್ಯವಹಾರ ನಡೆದೇ ಬಿಟ್ಟಿದೆ ಅಂತ ಹೇಳಲ್ಲ, ಬಟ್ ನಿಮಗೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಎಲ್ಲೇ ನೀವು ಗೂಗಲ್ ಸರ್ಚ್ ಮಾಡಿದ್ರು ಈ ಉಪಕರಣಗಳ ರೇಟು ಇವರು ಕೋಟ್ ಮಾಡಿದಾರಲ್ಲ 45,000 90,000 ಅಷ್ಟಿಲ್ಲ. ಅದರ ಕಾಲಭಾಗ ಇದೆ. ಬಟ್ ಓಕೆ, ತಗೊಂಡ ಆದ ನಂತರದಲ್ಲಾದರೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳಿದ್ದನ್ನಾದರೂ ಕೇಳಿದಾರಾ? ಇಲ್ಲ. ಅವರು ಆರ್ಥಿಕವಾಗಿ ಭಾಳ ಸಂಕಷ್ಟದಲ್ಲಿದ್ದೀವಿ ಅಂತ ಹೇಳಿದೆ. ಅದರ ಜೊತೆಗೆ ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತಂದರೆ 4Gನಲ್ಲಿ ಅಪ್ಲೈ ಮಾಡಿಬಿಟ್ಟಿದ್ದಾರೆ. ಅಂದರೆ 4G ಅಂದರೆ ಏನೋ ತುರ್ತಾಗಿ ಅವ್ರನ್ನೇನು ಟೆಂಡರ್ ಹಾಕಂಗಿಲ್ಲ, 4Gಲಿ ದುಡ್ಡನ್ನು ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ ಒಂದು ಪ್ರಾಜೆಕ್ಟಿಗೆ, ಒಂದು ಯೋಜನೆಗೆ ಅಂತಂದರೆ ಅವರು ಅದನ್ನು ಭಾಳ ಟೆಂಡರ್ ಹಾಕಂಗಿಲ್ಲ ಅಂತ. ಬಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳುತ್ತೆ ಸ್ಪಷ್ಟವಾಗಿ, ನೋ, ನೀವು ಈ ಉಪಕರಣಗಳನ್ನು ಖರೀದಿ ಮಾಡಬೇಕು ಅಂತ ಅನಿಸಿದೆ ಅಂದರೆ ನೀವು ಟೆಂಡರ್ ಮೂಲಕನೇ ಬರಬೇಕು ಅನ್ನೋ ಮಾಹಿತಿಯನ್ನು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟು ವಿಧಾನಸಭಾ ಸಚಿವಾಲಯ ಕೇಳುತ್ತೆ. ಬಟ್ ಕೇರ್ ಮಾಡಲ್ಲ. ಯಾಕೆ ಮಾಡಲ್ಲ ಗೊತ್ತಿಲ್ಲ. ಎಲ್ಲಿ ಒತ್ತಡ, ಯಾರು, ಅಂದರೆ ಏನು ಬೇಕಾದ್ರೂ ಇಲ್ಲಿ ನಡಿಬಹುದು, ಅವರೇ ಮಾಡದಂಥ ಏನು ಕೆಲವೊಂದು ಕಾನೂನುಗಳನ್ನು ಅವರೇ ಉಲ್ಲಂಘನೆ ಮಾಡಿದಾರಾ ಅನ್ನೋ ಒಂದು ಗುಮಾನಿನೂ ಕೂಡ ಇದರಿಂದ ಹೊರಗೆ ಬರುತ್ತೆ. ಫೈನಾನ್ಸ್ ಡಿಪಾರ್ಟ್ಮೆಂಟು ಏನೋ ಒಂದು ಹೇಳುತ್ತೆ, ಇಲ್ಲಪ್ಪ ನಮ್ಮ ಕೈಲಿ ಆಗಲ್ಲ, ಕಷ್ಟ ಇದೆ, ಭಾಳ ಈಗ ಅದ್ರದ್ದು ಅಗತ್ಯ ಇಲ್ಲ, ನಾವು ಆರ್ಥಿಕವಾಗಿ ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತೆಲ್ಲ ಹೇಳಿದ್ರು ಕೂಡ ಅದನ್ನು ಮೀರಿ ಇವರು ನಾವು ಹೇಳ್ದಂಗೆ ಕೇಳು ಅನ್ನೋ ಲೆಕ್ಕಾಚಾರದಲ್ಲಿ ತಗೊಂಡಿದ್ದಾರಾ? ಐ ಡೋಂಟ್ ನೋ. ಅದಾಗಿದೆ ಒಟ್ಟಿನಲ್ಲಿ. ಬಟ್ ಅದಾದ ನಂತರದಲ್ಲಾದರೂ ಈ ಸರ್ಕಾರ ಒಂದು ಜಸ್ಟಿಫಿಕೇಶನನ್ನು, ಅಂದರೆ ವಿಧಾನಸಭಾ ಸಚಿವಾಲಯ ಈ ಫಿನಾನ್ಸ್ ಡಿಪಾರ್ಟ್ಮೆಂಟಿಗೆ ಒಂದು ಜಸ್ಟಿಫಿಕೇಶನ್ ಕೊಡುತ್ತೆ. ಯಾಕೆ ಇವೆಲ್ಲ ಬೇಕು, ಯಾಕೆ ಅಗತ್ಯ ಇದ್ದಾವೆ. ಇವತ್ತು ಪ್ರಪಂಚ ಆಧುನಿಕದತ್ತ ಧಾವಿಸ್ತಾ ಇದೆ. ಇವತ್ತು ಗಲ್ಲಿಲಿರೋ ಸಣ್ಣ ಪುಟ್ಟ ಹೋಟ್ಲುಗಳು ಸ್ಮಾರ್ಟ್ ಲಾಕರು, ಡಿಜಿಟಲ್ ಲಾಕರು, ಈ ಥರದ್ದೆಲ್ಲ ಎನರ್ಜಿ ಸೇವ್ ಎನರ್ಜಿ, ಸ್ಮಾರ್ಟ್ ಸೇವ್ ಎನರ್ಜಿ, ಇದೆಲ್ಲದನ್ನು ಕೂಡ ಅಳವಡಿಸ್ಕೊಂಡಿದ್ದಾವೆ. ಹಾಗಾಗಿ ಇದು ಶಾಸಕರ ಭವನ ಡೋರು ಎಲ್ಲ ಹಳೇದಾಗಿದೆ. ಹಾಗಾಗಿ ನಮ್ಮ ಶಾಸಕರ ಭವನದ ಏನು ಅಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳು ಕೂಡ ನಡೆದಿದ್ದಾವೆ ಅಂತ ಶಾಸಕರೇ ಆರೋಪನೂ ಕೂಡ ಸೆಕ್ರೆಟರಿಗೆ ಮಾಡಿದ್ದಾರೆ. ಯಾರಿಗೆ? ವಿಧಾನಸಭಾ ಸಚಿವಾಲಯದ ಸೆಕ್ರೆಟರಿಗೆ ನಮ್ಮ ವಸ್ತುಗಳು, ವಾಚು, ಉಂಗುರ, ಮತ್ತೊಂದು ಬೆಲೆ ಬಾಳುವಂಥ ವಸ್ತುಗಳು ಕಳುವಾಗಿದ್ದಾವೆ ಅಲ್ಲಿ ಅಂತ ಹೇಳಿ ನಮಗೆ ರಿಪೋರ್ಟ್ ಹೇಳಿದ್ದಾರೆ, ಮಾತಾಡಿದ್ದಾರೆ. ಹಾಗಾಗಿ ಶಾಸಕರ ಒತ್ತಾಯದ ಮೇರೆಗೆ ನೀವು ಇದನ್ನು ಸ್ಯಾಂಕ್ಷನ್ ಮಾಡಬೇಕು, ಇದು ನಮ್ಮ ಜಸ್ಟಿಫಿಕೇಶನ್ ಅಂತೇಳಿ ವಿಧಾನಸಭಾ ಸಚಿವಾಲಯ ಜಸ್ಟಿಫಿಕೇಶನ್ ಕೊಟ್ಟಿದೆ. ದಿಸ್ ಈಸ್ ದ ಸ್ಟೋರಿ. ಓಕೆ, ಈಗ ನಾ ಹೇಳ್ತಾ ಇರೋದು ತಗೊಳ್ಳೋ ತಪ್ಪಲ್ಲ, ಅವ್ರು ಏನು ಆದರೆ ಎಲ್ಲೂ ಕೂಡ ಇದನ್ನ ಕ್ರಮಬದ್ಧವಾಗಿ ನಡೆದಿದೆಯಾ ಅನ್ನೋದಕ್ಕೆ ಇಲ್ಲಿ ಒಂದು ದಾಖಲೆಗಳು ಕೂಡ ಸಿಗ್ತಾ ಇಲ್ಲ. ನಾವು ಸ್ಪಷ್ಟವಾಗಿ ದಾಖಲೆಯನ್ನು ಪಡ್ಕೊಂಡಿರುವಂಥದ್ದು. ಪ್ರತಿಯೊಂದಕ್ಕೂ ದಾಖಲೆ ಇದೆ. ಆಸ್ಕಿನ್ ಕಂಪ್ನಿ ಕೊಟ್ಟಿರುವಂಥದ್ದು ನಾವು ಮುಕ್ತ ಮಾರುಕಟ್ಟೆಯಲ್ಲಿ ಯಾರು ಬೇಕು, ನಾನಲ್ಲ, ನೀವು ಬೇಕಾದರೂ ಇನ್ವೆಸ್ಟಿಗೇಷನ್ ಮಾಡ್ಬೋದು, ಲೇಮ್ಯಾನ್ ಕೂಡ ಇನ್ವೆಸ್ಟಿಗೇಷನ್ ಮಾಡ್ಬೋದು, ಜರ್ನಲಿಸ್ಟೇ ಆಗಬೇಕು ಅಂತೇನಿಲ್ಲ. ಬಟ್ ದ ಫೈಲ್ ಒಂದು ಜನಪರ ಕಾಳಜಿ ಇರೋದ್ರಿಂದ, ಆ ಅವ್ಯವಹಾರ ನಡೀತಾ ಇರೋದ್ರಿಂದ ಅಲ್ಲಿ ಏನೇನು ನಡೀತದೆ ಅನ್ನೋದನ್ನ ಮಾನಿಟರ್ ಮಾಡ್ಬೇಕಾದ್ರೆ ಇದೊಂದು ನಮ್ಮ ಕಣ್ಣಿಗೆ ಬಿದ್ದಂಥದ್ದು. ಸೊ ಅಷ್ಟೇ, ಇದೊಂದು ಸ್ಟೋರಿನ ನಿಮ್ಮ ವೀಕ್ಷಕರ ಗಮನಕ್ಕೆ ತರಬೇಕಾಗಿತ್ತು, ಹಾಗೆ ಸರ್ಕಾರದ ಗಮನಕ್ಕೂ ಕೂಡ ಇದನ್ನು ತರಬೇಕಾಗಿತ್ತು. ಈಗ ದುಡ್ಡಿಲ್ದಿರುವಂಥ ಸಂದರ್ಭದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟೇ ಖುದ್ದಾಗಿ ಹೇಳಿದೆ, ಅವ್ರಿಗೆ ಗ್ರ್ಯಾಂಟ್ ಆಗಿದ್ದೇ 10 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ ಮೇಲೆ ಕೊಡೋಂಗಿರಲಿಲ್ಲ ಅಂತ ಹೇಳಿದರು. ಇವರು 4 ಕೋಟಿ 10 ಲಕ್ಷ ರೂಪಾಯಿ ಪ್ರಪೋಸಲ್ ಕೊಟ್ಟಿದ್ರು, ಚಾನ್ಸೇ ಇಲ್ಲ ಅಂತ ಹೇಳಿತ್ತು. ಅದಾದ ಮೇಲೂ ಕೂಡ ಇದು ಯಾವುದೋ ಜಸ್ಟಿಫಿಕೇಶನನ್ನು ಕೊಡ್ತಾ ಮತ್ತು ಇಡೀ ಪ್ರಪೋಸಲ್ನೇ ನೀವು ರೀವರ್ಕ್ ಮಾಡ್ಕೊಂಬನ್ನಿ ಅಂತ ಆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ತಿರಸ್ಕಾರ ಮಾಡಿತ್ತು. ಮತ್ತು ಬಜೆಟಲ್ಲಿ ಇದ್ರ ಬಗ್ಗೆ ಚರ್ಚೆನೇ ಆಗಿಲ್ಲ, ಬಜೆಟಲ್ಲೂ ಕೂಡ ಅಲೋಕೇಶನ್ ಮಾಡಿಲ್ಲ.
2023, 24, 25 ಬಜೆಟಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪನೆ ಇಲ್ಲ. ಏನು ಇಲ್ಲದೆ ಇದ್ರೂ ಕೂಡ ಏಕಾಏಕಿ ಇದನ್ನ ಈ ರೀತಿಯಾಗಿ ಪರ್ಚೇಸ್ ಮಾಡಿರುವಂಥದ್ದು, ಒಂದಕ್ಕೆ ದುಪ್ಪಟ್ಟು ಕೊಟ್ಟು ಪರ್ಚೇಸ್ ಮಾಡಿರುವಂಥದ್ದು ಸರಿನಾ? ಇದು ಈಗ ಅಂದರೆ ನಮ್ಮ ಮುಂದಿರುವಂಥ ಪ್ರಶ್ನೆ ಸರಿನಾ ಅನ್ನೋ ಪ್ರಶ್ನೆನೇ ಈಗ. ಇದು ಬಿಟ್ಟರೆ ಇನ್ನೇನು ಕೇಳೋಕ್ಕಾಗಲ್ಲ. ಇದು ಉತ್ತರ ಕೊಡಬೇಕಾಗಿರೋದು ಯಾರು? ಸರ್ಕಾರ ಕೊಡುತ್ತಾ? ನೋಡಬೇಕು. ಸೊ ಏನಾಗ್ತಾ ಇದೆ, ಅದಕ್ಕೆ ಜನ ಯಾಕೆ ಸರ್ಕಾರವನ್ನು, ವಿಧಾನಸೌಧವನ್ನು, LHನ ಒಂದು ರೀತಿಯಲ್ಲಿ ಅನುಮಾನದಲ್ಲಿ, ಒಂದು ರೀತಿಯಲ್ಲಿ ಭ್ರಷ್ಟಾಚಾರದ ಒಂಥರ ಶಕ್ತಿ ಕೇಂದ್ರ ಅನ್ನೋ ರೀತಿಯಲ್ಲಿ ನೋಡ್ತಾರೆ ಅಂತಂದರೆ ಇಂಥ ಅನುಮಾನಗಳಿಂದಾಗಿ. ಸೊ ನಮ್ಮ ಕೆಲಸವನ್ನು ದಿ ಫೈಲ್ ಭಾಳ ಮುತುವರ್ಜಿ ವಹಿಸಿ ಶ್ರಮಪಟ್ಟು ಶಾಸಕರ ಭವನಕ್ಕೆ ಸುತ್ತಾಡಿ ಈ ಸ್ಟೋರಿ ಹಿಂದೆ ಬಿದ್ದು ಒಂದು ಇನ್ವೆಸ್ಟಿಗೇಷನ್ ನಡೆಸಿ ನಿಮ್ಮ ಮುಂದೆ ಇಟ್ಟಿದೆ. ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೋ, ಎಚ್ಚೆತ್ಕೊಳ್ಳುತ್ತೋ, ಅಥವಾ ಆತ್ಮವಿಮರ್ಶೆ ಮಾಡ್ಕೊಳ್ಳುತ್ತೋ, ಅಥವಾ ತಪ್ಪಾಗಿದೆ ಅಂತ ತಿದ್ಕೊಳ್ಳುತ್ತೋ, ಅದೆಲ್ಲ ಸರ್ಕಾರಕ್ಕೆ ಬಿಟ್ಟಿದ್ದು. ನಾವು ನಮ್ಮ ಕೆಲಸ ನಿಮ್ಮ ಮುಂದಿಡುವಂಥದ್ದು, ಅದನ್ನು ಮಾಡಿದ್ದೀವಿ. ಸರ್ಕಾರ ಏನು ಮಾಡುತ್ತೆ ನೋಡೋಣ. ಅದೇನಾದರೂ ಮುಂದುವರೆದ್ರೆ ನಿಮ್ಮ ಮುಂದೆ ನಿಮ್ಮ ಗಮನಕ್ಕೂ ಕೂಡ ತರ್ತೀವಿ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.